ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್. ಇದೇ ಫಸ್ಟ್ ಟೈಮು ನಾವು ಮಕ್ಕಳನ್ನ ಬಿಟ್ಟು ನಾವು ಗರ್ಲ್ಸ್ ಮಾತ್ರ ಟ್ರಿಪ್ ಹೋಗಬೇಕು ಅಂತ ಸ್ಲೀಪರ್ ಟಿಕೆಟ್ ಬುಕ್ ಮಾಡಿಕೊಂಡು ಬಸ್ಸಲ್ಲಿ ಅದನ್ನು ಹೊರಟಿದ್ದೀವಿ ಕಣ್ಣೂರಿಗೆ, ಕೇರಳ. ಸೊ ಎವ್ರಿ ಟೈಮ್ ನಾವು ಮಕ್ಕಳನ್ನ ಕರ್ಕೊಂಡು ಟಿ ಹೋಗ್ತಿದ್ವಿ. ಈ ಸರಿ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನಿಂಗ್. ಇದು ಕಣ್ಣೂರು ಫೋರ್ಟ್. ಆಡಿಯನ್ಸ್ ಕುತ್ಕೊಳ್ಳೋಕೆ ಏನೋ ಥರ ಮಾಡಿದ್ದಾರೆ, ಎಲ್ಲ ಚೇರ್ಸ್ ಎಲ್ಲ ಹಾಳಾಗಿಬಿಟ್ಟಿದೆ. ಹೆಂಗಿದೆ ನೋಡಿ ಫೋರ್ಟ್. ಇಲ್ಲಿ ಓಡ್ ನೋಡು, ಫೋರ್ಟಿಗೆ ಬಂದಿದ್ದೀವಿ. ಇಲ್ಲಿಂದ ಫುಲ್ ಫೋರ್ಟ್ ವ್ಯೂ ಇದು ನೋಡಿ ಹೆಂಗಿದೆ ಅಂತ. ಇಲ್ಲಿಂದ ವ್ಯೂ ನೋಡಬೇಕು, ತುಂಬ ಚೆನ್ನಾಗಿದೆ. ಮೈ ಗಾಡ್, ಬ್ಯೂಟಿಫುಲ್, ಸಕ್ಕತ್ತಾಗಿದೆ. ನೋಡಿ, ನಾನು ಈ ವ್ಯೂ ಆಗಿ ಕುತ್ಕೊಂಡಿದ್ದೀನಲ್ಲ, ಇದನ್ನೇ ಫ್ರಂಟಿಗೆ ಟರ್ನ್ ಮಾಡಿದ್ರೆ ಸಿ ದ ಬ್ಯೂಟಿಫುಲ್ ವ್ಯೂ. ಆ್ಯಕ್ಚುಲಿ ಇಲ್ಲಿ ಬಿಸಿಲು ಅಷ್ಟೊಂದಿಲ್ಲ, ಕಡಿಮೆನೇ ಇದೆ. ಆದ್ರೂ ಮಳೆ ಬಂದು ಸ್ವಲ್ಪ ಕೂಲಾಗಿದೆ ವೆದರ್ ಅಂತ ಅನ್ಸಿದ್ರು ಫುಲ್ ಹ್ಯೂಮಿಡ್ ಇದೆ. ಒಳಗಡೆ ಸೆಕೆ ಸುರಿತಾ ಇದೆ. ಬಿಸಿಲು ನೋಡಿ, ಬಿಸಿಲು ಕಾಣ್ತಾ ಇಲ್ಲ ಅಂದರೂ ಸೆಕೆ ಬರ್ತಾ ಇದೆ. ಸೊ ಫುಲ್ ಹಾಟ್. ಕೇಳಿಸ್ತಾ ಇದೆಯಾ ಅಲೆಗಳ ಸೌಂಡು? ನೋಡು, ಮಧ್ಯ ರೌಂಡ್ ಆಗಿ ಸುಳಿ ಗೊತ್ತಾಗ್ತಿದ್ಯಾ? ವಾವ್, ಈ ವಿಡಿಯೋದಲ್ಲಿ ಕಾಣಿಸುತ್ತಾ ಗೊತ್ತಿಲ್ಲ, ಅಲ್ಲಿ ರೌಂಡಾಗಿ ಕಾಣಿಸ್ತಿದ್ಯಾ? ಅಲ್ಲಲ್ಲಿ ಎಲ್ಲ ಕಡೆ ಸುಳಿ, ಸಖತ್ ಸುಳಿ ಇದೆ. ಇಲ್ಲಿ ಯಾರಾದರೂ ಇಳಿದ್ರೆ ಮಾತ್ರ ಏನು ಸಿಗಲ್ಲ. ಫೋರ್ಟ್ ಹೆಸರೇನಿದು? ಸೆಂಟ್ ಆಂಜಲೋಸ್ ಫೋರ್ಟ್. ನಮ್ಮ ನಿತ್ಯ ಇವತ್ತು ನೋಡಿ ಹೆಂಗ್ ರೆಡಿ ಆಗಿದ್ದಾರಂತ. ನಾನೇ ರೆಡಿ ಮಾಡಿದ್ದು. ಹಾಂ, ಸಬಿತಾ ದ ಡಿಸೈನರ್ ಫಾರ್ ನಿತ್ಯ ಟುಡೇ ಔಟ್ಫಿಟ್. ನೋಡಿ, ನಾವು ಫೋಟೋಗೆ ಫೋಸ್ ಕೊಡೋಕ್ಕೂ ಹೀಗೆ ವಿಡಿಯೋ ಮಾಡಿಕೊಂಡು ಅದರಿಂದ ಪಿಕ್ಚರ್ಸ್ ತೊಗೊತೀವಿ. ಫೋಟೋಸ್ ತೊಗೊಳಕ್ಕೆ, ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಮತ್ತು ರೀಲ್ಸ್ ಎಲ್ಲ ಮಾಡೋದಕ್ಕೆ ಇದು ಒಳ್ಳೆ ಪರ್ಫೆಕ್ಟ್ ಆಗಿರೋ ಪ್ಲೇಸು. ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ. ಏಕೆಂದರೆ ಫೋಟೋದು ವ್ಯೂ ಆ ಥರ ಇದೆ, ತುಂಬ ಚೆನ್ನಾಗಿದೆ. ಫೋರ್ಟ್ ಆದಮೇಲೆ ಅಲ್ಲಿಂದ ಕಣ್ಣೂರು ಲೈಟ್ ಹೌಸ್ ನೋಡೋಕೆ ಬಂದಿದ್ದೀವಿ. ಟಿಕೆಟ್ ತಗೊತಾ ಇದ್ದೀವಿ ಇಲ್ಲಿ. ಅಡಲ್ಟ್ಗೆ 20 ರೂಪೀಸ್ ಇದೆ. ಸಿಕ್ಕಾಪಟ್ಟೆ ಬಿಸಿಲು. ಅಂಬ್ರೆಲಾ ನಿತ್ಯ ನೋಡಿ, ಹಾಯ್, ಕ್ಯಾಪ್ ಹಾಕ್ಬಿಟ್ಟು ಕೂಡ. ಲೈಟ್ ಹೌಸ್ ಹೋಗೋಕ್ಕೆ ಮುಂಚೆ ಲೈಟ್ ಹೌಸ್ಗೆ ಯೂಸ್ ಮಾಡೋ ಥಿಂಗ್ಸ್ ಎಲ್ಲ ಇಲ್ಲಿ ಒಂದು ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ಇದು ಇಲ್ಲಿ ಲೈಕ್ ಲ್ಯಾಂಪ್ಸ್ಗಳ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಪ್ಸ್ ಎಲ್ಲ ಇದೆ. ಫಾಗ್ ಬೆಲ್ ಇದು ಎಷ್ಟು ದೊಡ್ಡದಾಗಿದೆ ನೋಡಿ. ಎಷ್ಟು ಒಂದು ಶಿಪ್ಪು ಕರೆಕ್ಟಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಏನೆಲ್ಲ ಥಿಂಗ್ಸ್ ಯೂಸ್ ಮಾಡಬೇಕು, ಇದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ನಮಗಿರೋದೇ ಇಲ್ಲ. ನೋಡಿ ಎಷ್ಟೆಲ್ಲ ಥಿಂಗ್ಸ್ ಇದೆ. ಮತ್ತು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಿದ್ದು, ಇವಾಗಿನ ಹೊಸ ಟೆಕ್ನಾಲಜಿ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ ಲ್ಯಾಂಪ್ಸ್, ಈ ಬಲ್ಬ್ಸ್ ಎಲ್ಲ ನೋಡಿ ಯಾವ ಥರ ಇದೆ ಅಂತ. ಮತ್ತು ಲೈಟ್ ಹೌಸ್ನ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ, ಹೇಗಿದೆ ನೋಡಿ. ಲೈಟ್ ಹೌಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಲೈಟ್ ಹೌಸ್ ಔಟ್ಸೈಡ್ ವ್ಯೂದು, ಇದ್ರೊಳಗಡೆಯಿಂದ ಹತ್ಕೊಂಡು ಮೇಲೆ ರೀಚ್ ಆಗಬೇಕು. ಲೈಟ್ ಹೌಸ್ ಒಳಗಡೆ ನೋಡೋದಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಹತ್ಕೊಂಡು ಬಂದಿದ್ದೀವಿ, ಇನ್ನೂ ಅಷ್ಟು ದೂರ ಇದೆ, ಹತ್ತಾ ಇದ್ದೀವಿ.
ನಾನು ಹೊರಗಡೆಯಿಂದ ವ್ಯೂ ಅಲ್ಲೇ ಅದ್ರ ಹೈಟ್ ನೋಡಿಬಿಟ್ಟು ನಾನು ಬರೋದೇ ಇಲ್ಲ. ಯಾಕಂದರೆ ಆಲ್ರೆಡಿ ಆ ಬಿಸಿಲಿಗೆ ಫೋರ್ಟಲ್ಲೇ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಆ ಥರ ಇದೆ ಟೆಂಪ್ರೇಚರಲ್ಲಿ, ಫುಲ್ ಟಯರ್ಡ್ ಆಗಿಬಿಟ್ಟು. ಸೊ ಇಷ್ಟೊಂದು ಹತ್ತಬೇಕಾ ಅಂತ ನಾನು ಹತ್ತಲ್ಲ ಅಂದ್ಕೊಂಡು ಆಚೆ ಕೂತಿದ್ದೆ. ಮತ್ತು ನನ್ನ ಫ್ರೆಂಡು ಕಾಲ್ ಮಾಡಿಬಿಟ್ಟು, ಇಲ್ಲ ಬಾ ಸ್ವಲ್ಪನೇ ಇರೋದು, ಬಾ 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 ಅಂತ ಹೇಳಿದ್ದಕ್ಕೆ ಸರಿ ಅಂತ ನಿಧಾನಕ್ಕೆ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಅವರೆಲ್ಲ ಆಲ್ರೆಡಿ ಮೇಲೆ ರೀಚ್ ಆಗಿಬಿಟ್ಟಿದ್ದಾರೆ. ಎಲ್ಲಿ ಶೋ ಇಷ್ಟೇ ಲೈಟ್ ಹೌಸ್ ಮೇಲ್ಗಡೆಯಿಂದ ವ್ಯೂ ಇದೆ. ಇಷ್ಟು ಹೈಟಿಂದ ಈ ಥರ ಬ್ಯೂಟಿಫುಲ್ ವ್ಯೂ ನೋಡೋದೇ ಒಂದು ಚೆಂದ. ನಾನು ಬರ್ದಿರೋ ಕೆಳಗಡೆನೇ ಇದ್ದಿದ್ರೆ ಈ ವ್ಯೂ ನಾನು ಮಿಸ್ ಮಾಡ್ಕೊತಾ ಇದ್ದೆ. ತುಂಬ ಚೆನ್ನಾಗಿದೆ. ಇಂಥದ್ದನ್ನೆಲ್ಲ ಒಂಥರ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಇದು. ಲೈಟ್ ಹೌಸ್ ಆದಮೇಲೆ ಮ್ಯೂಸಿಯಮಿಗೆ ಬಂದ್ವಿ. ಇದು ಅರಕಲ್ ಮ್ಯೂಸಿಯಂ ಅಂತ, ಒಂದು ರಾಯಲ್ ಮುಸ್ಲಿಂ ಫ್ಯಾಮಿಲಿಯವ್ರದ್ದು ಮ್ಯೂಸಿಯಂ ಅಂತೆ. ಅವ್ರದ್ದು ಫ್ಯಾಮಿಲಿ ಟ್ರೀ ಎಲ್ಲ ಕೊಟ್ಟಿದ್ದಾರೆ. Genealogical table of the Arakkal family since 1819. ಓಹೋ, ಇವರು ರಾಜವಂಶದವರಂತೆ, ಅರಕಲ್ ಫ್ಯಾಮಿಲಿ. ಸೊ ಅವ್ರ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಉರ್ದುವಲ್ಲಿದೆ. ಆ್ಯಂಡ್ ಅವರು ಯೂಸ್ ಮಾಡ್ತಿದ್ದಂಥ ಕೆಲವೊಂದು ವಸ್ತುಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಅವ್ರದ್ದು ಆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ನೋಡಿ ಡೈನಿಂಗ್ ಟೇಬಲು, ಚೇರ್ಸು ಎಲ್ಲ ಯಾವ ರೀತಿ ಡಿಸೈನ್ಸ್ ಇದೆ ಅದನ್ನೆಲ್ಲ ಹಾಗೆ ಇನ್ನೂ ಸೇವ್ ಮಾಡಿ ಇಟ್ಟಿದ್ದಾರೆ. ಏನು ಹೆಸರು? ಖಾನ್ ಬಹದ್ದೂರ್ ಸುಲ್ತಾನ್ ಅಬ್ದುಲ್ ರಹೀಮನ್ ಅಲಿ ರಾಜಾ. ಸಚ್ ಅ ಲಾಂಗ್ ನೇಮ್. 1931 to 46. 1931 to 1946 ಅಂದರೆ ಎಷ್ಟು ಇಯರು? ಓನ್ಲಿ 15 years. ಏಜ್ ನೋಡಿದ್ರೆ ಲೈಕ್ ಒಂದು 30 years ಥರ ಇದ್ದಾರೆ. 15 years ಅಂತೆ. ನೋಡೋಕೊಳ್ಳೆ 30 years ಮೇಲೆ ಇದ್ದಾರೆ. ಅವ್ರದ್ದು ಡಾಕ್ಯುಮೆಂಟ್ ಬಾಕ್ಸ್ಗಳು ಎಷ್ಟೆಷ್ಟು ದೊಡ್ಡ ಬಾಕ್ಸ್ಗಳಿದೆ. ವೆಸಲ್ಸ್ ಅವರು ಯೂಸ್ ಮಾಡ್ತಾ ಇದ್ದಿದ್ದು. ಅವರು ಅಡುಗೆಗೆ ಯೂಸ್ ಮಾಡ್ತಿದ್ದಂಥ ಪಾತ್ರೆಗಳಿಂದ ಹಿಡಿದು ಸೋಫಾ, ಕನ್ನಡಿಗಳು ಮತ್ತು ದೀಪಗಳು ಅವ್ರು ಯಾವ ರೀತಿ ಯೂಸ್ ಮಾಡ್ತಾಯಿದ್ರು, ಮತ್ತು ಯುದ್ಧಕ್ಕೆ ಯೂಸ್ ಮಾಡ್ತಿದ್ದಂಥ ಆಯುಧಗಳಿರ್ಬೋದು ಎಲ್ಲನೂ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಮತ್ತು ನೋಡಿ ಇದು ಎಲ್ಲ ಕ್ಯಾಂಡಲ್ಸ್ ಇಡೋದು ಮತ್ತು ಲ್ಯಾಂಪ್ಸು ಎಲ್ಲ ಇದೆ. ಟೆಲಿಫೋನ್ ಇದೆಲ್ಲ ನಮಗೆ ಈಗೆಲ್ಲ ಎಲ್ಲೂ ನೋಡೋಕ್ಕೆ ಸಿಗೋದಿಲ್ಲ. ಹಾಫ್ ಡೇಗೆ ಸೆಕೆ ಬಂದು ಲಿವಿಡಲ್ಲಿ ಎಲ್ಲ ಹೆಂಗೆ ಕೂತ್ಕೊಂಡಿದ್ದೀವಿ ನೋಡಿ. ಎಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟು ಇಲ್ಲಿ ಕಲ್ಪ ಫುಲ್ ನಿದ್ದೆ ಹೊಡ್ತಾ ಇದ್ಲು ಆವಾಗಲೇ.
ಫಸ್ಟ್ ಡೇ ನಾವು ಸ್ಟೇ ಆಗಿದ್ದಿದ್ದು ಲೊಕೇಶನ್ ಇದೇ ಪ್ರಾಪರ್ಟಿ. ಫುಲ್ ಗ್ರೀನ್ರಿ ಮಧ್ಯ ಇದೆ, ಜೊತೆಗೆ ಆ ಕಡೆ ಬೀಚ್ ವ್ಯೂ ಕೂಡ ಇದೆ. ಇಷ್ಟೇ ಡಿಸ್ಟೆನ್ಸಲ್ಲಿ ಬೀಚ್ ಇದೆ. ಎಷ್ಟು ಹತ್ತಿರದಲ್ಲಿದೆ ಪ್ರಾಪರ್ಟಿ ಇದು ಬೀಚ್ಗೆ. ಸೊ ಒಳಗಡೆ ಹೆಂಗಿದೆ ನೋಡೋಣ ಬನ್ನಿ. ಡೋರ್ಸ್ ನೋಡಿ, ಸ್ಪ್ಲಿಟ್ ಮಾಡಿ ಹಾಫ್ 4 ಡೋರ್ ಇದೆ ಇಲ್ಲಿ. ಸೊ ಇದು ಹಾಲ್, ಇನ್ನೊಂದು ಹಾಲ್ ಇದೆ. ಟಿವಿ ನೋಡಿ, ಎಷ್ಟು ಹಳೆಯ ಕಾಲದ್ದು ಟಿವಿ. ಆ್ಯಕ್ಚುಲಿ ಇದು ನಾವು ಬುಕ್ ಮಾಡಿರೋದು ಪ್ರಾಪರ್ಟಿ ಅಲ್ಲ, ನಾವು ಬುಕ್ ಮಾಡಿರೋದು ಚೆಕ್ ಇನ್ ಟೈಮ್ ಬಂದು 1 ಗಂಟೆ. ಬಟ್ ನಾವು ಬೆಳಗ್ಗೆ 6 ಗಂಟೆಗೆ ಬಂದಿರೋದ್ರಿಂದ ಟೆಂಪರರಿಗೆ ಇದನ್ನು ಕೊಟ್ಟಿದ್ದಾರೆ ನಮಗೆ ಅಷ್ಟೆ. ಒಂದು ಸ್ಟೆಪ್ಸ್ ಇದೆ, ಮೇಲೆ ಹೋಗಿ ತೋರಿಸ್ತೀನಿ. ಸೊ ಮೇಲೆ ಹೋಗ್ತಾ ಇದ್ದೀವಿ. ಸ್ಟೆಪ್ಸ್ ಯಾವ ಥರ ಇದೆ ನೋಡಿ. ಫುಲ್ಲು ಡಾರ್ಕ್ ಆಗಿದೆ, ಸ್ವಲ್ಪ ಲೈಟಿಂಗ್ಸ್ ಕಡಿಮೆ. ಆ್ಯಂಡ್ ಒಳ್ಳೆ ಬೂತ್ ಬಂಗ್ಲೆ ಫೀಲ್ ಕೊಡುತ್ತೆ ಈ ಮನೇನ ನೋಡಿದ್ರೆ. ಇದು ರೂಮು. ಹಾಗೆ ಇಲ್ಲಿ ಇನ್ನೊಂದು ಚಿಕ್ಕ ರೂಮ್ ಇದೆ, ಮತ್ತು ಬಾತ್ರೂಮ್ ತುಂಬ ದೊಡ್ಡದಾಗಿದೆ, ಫ್ರೀಯಾಗಿದೆ. ಈಗ ಇದೆಲ್ಲ ಸ್ಟೇ, ಅದೇ ನಾವಿರೋ ಪ್ರಾಪರ್ಟಿ. ಇಲ್ಲಿದೆ ಬೀಚ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ತೋರಿಸ್ತೀನಿ. ಬೀಚ್ಗೆ ಇಳಿಯೋದಕ್ಕೆ ಇಲ್ಲಿಂದ ಆಕ್ಸೆಸ್ ಇಲ್ಲ, ಬಟ್ ಜಸ್ಟ್ ವ್ಯೂ ಇಲ್ಲಿಂದ ನೋಡ್ಬೋದಷ್ಟೆ. ಬೀಚ್ಗೆ ಇಳಿಬೇಕಂದ್ರೆ ಇನ್ನೊಂದು ಸ್ವಲ್ಪ ದೂರ ಆ ಕಡೆಯಿಂದ 100 ಮೀಟರ್ ದೂರ ಇದೆ. ಮಾಡಿದಾಗ ಅದ್ರದ್ದು ಬ್ರೈಟ್ನೆಸ್ಗೆ ಸನ್ನೆ ಸರಿಯಾಗಿ ಕಾಣಿಸ್ತಿಲ್ಲ. ಬಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪೇಂಟಿಂಗ್ ಥರ ಇತ್ತು, ತುಂಬ ಚೆನ್ನಾಗಿದೆ ವ್ಯೂ ಇದು. ನೆಕ್ಸ್ಟು ನಾವು ಬುಕ್ ಮಾಡಿರೋ ಲೊಕೇಶನ್ನಿಗೆ ಬಂದಮೇಲೆ ಅಲ್ಲಿನ ಪ್ರಾಪರ್ಟಿಗೆ ನಾನು ವೀಡಿಯೋನೇ ತೊಗೊಂಡಿಲ್ಲ ಫುಲ್ ಡೀಟೇಲ್ಡಾಗಿ. ಸೊ ಅದಕ್ಕೆ ಅಲ್ಲಿ ಒಂದು ರೀಲ್ ಮಾಡಿದ್ವಲ್ಲ, ಅದಕ್ಕೆ ಆ ರೀಲ್ನ ಅಪ್ಲೋಡ್ ಮಾಡಿಬಿಟ್ಟು ಇದೇ ಅದು ನಾವು ಬುಕ್ ಮಾಡಿರೋ ಪ್ರಾಪರ್ಟಿ ಇದು ಲೊಕೇಶನ್. ಪ್ರಾಪರ್ಟಿ ಕಡೆಯಿಂದ ನಾನು ವ್ಯೂ ತೋರಿಸಿದ್ನಲ್ವ, ಇದು ಈ ಕಡೆಯಿಂದ ಸುತ್ತಾಕೊಂಡು ಬಂದು ನೋಡಿದಾಗ ಸಿಗೋಂಥ ವ್ಯೂ ಇದು. ಹೇಗಿದೆ, ನಾನು ಬೀಚ್ ಹತ್ರ ಎಲ್ಲ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಶೋ ವೀಡಿಯೋ ಮಾಡ್ತಾ ಇದ್ದಾರೆ. ಇದರಿಂದ ಎಷ್ಟು ರೀಲ್ಸ್ ಬೇಕೋ ಮಾಡ್ಕೊಬೋದು ಅಂತ, ಎಷ್ಟು ಬೇಕೋ ಅಷ್ಟು ವೀಡಿಯೋಸ್ ಮಾಡಿ ಇಟ್ಕೊಂಡ್ಬಿಟ್ಟು ಅದರಿಂದ ನಾನು ಮತ್ತೆ ರೀಲ್ಸ್ ಮಾಡ್ಕೊತೀನಿ. ನಂದೆಲ್ಲ ವೀಡಿಯೋಸು ಶೋನೇ ತೆಗಿತಾ ಇರೋದು. ಬೇಜಾರು ಮಾಡ್ಕೊಳ್ತೀರ, ನಾನು ಎಷ್ಟು ಕೇಳಿದ್ರೂ ಒಂಥರ ಹೋಲ್ ಹಾರ್ಟೆಡ್ಲಿ ನನ್ನ ವೀಡಿಯೋಸ್ ಎಲ್ಲ ತೆಗಿತಾರೆ. ಅದಕ್ಕೆ ಅವಳನ್ನೇ ನಾನು ವೀಡಿಯೋಸ್ ಮಾಡೋದಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀನಿ ಯಾವಾಗಲೂ. ಇದು ಪ್ರೈವೇಟ್ ಬೀಚು, ಜಾಸ್ತಿ ಜನ ಯಾರು ಇರೋದಿಲ್ಲ. ತುಂಬ ಕ್ರೌಡ್ ಇಲ್ಲದೆ ಇರೋದ್ರಿಂದ ಅದು ಒಂಥರ ಅಡ್ವಾಂಟೇಜು. ಯಾರೂ ಇರೋದಿಲ್ಲ ನಮ್ಮ ವೀಡಿಯೋಸಲ್ಲಿ, ಫೋಟೋಸಲ್ಲೆಲ್ಲ. ಆ್ಯಂಡ್ ಇಲ್ಲಿ ಯಾರು ಜಾಸ್ತಿ ನೀರಿಗೆ ಇಳಿಯೋದು ಇಲ್ಲ, ಯಾಕಂದರೆ ವೇವ್ಸ್ ಒಂದೊಂದ್ಸಲಿ ತುಂಬ ದೊಡ್ಡದಾಗಿ ಬರುತ್ತೆ. ಮತ್ತು ತುಂಬ ಅಂದರೆ ಮುಂದೆನೇ ಡೆಪ್ತ್ ಇದೆ, ಗೊತ್ತಾಗಲ್ಲ ಹೆಂಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ ಅಂತ. ಸೊ ನಾವು ಇಲ್ಲಿ ಆಟ ಆಡಿಲ್ಲ. ಅದೊಂದು ಈ ಸತಿ ನಾವು ಹೋಗಿ ಬೀಚಲ್ಲಿ ಆಡಿಲ್ಲ ಅಂತ ಮಿಸ್ಸಿಂಗ್ ಫೀಲ್ ಆಗ್ತಿದೆ ಅಷ್ಟೇ. ಸನ್ಸೆಟ್ ಟೈಮಿಗೆ ಬಂದು ಸನ್ಸೆಟ್ ಮಾತ್ರ ಮಿಸ್ ಮಾಡಬಾರ್ದು ಅಂತ, ಕರೆಕ್ಟಾಗಿ ಸನ್ಸೆಟ್ ಟೈಮಿಗೆ ನಮಗೆ ವೀಡಿಯೋನೂ ಮಾಡೋಕ್ಕೆ ಸಿಕ್ತು, ಆ ಸನ್ಸೆಟ್ನೂ ಎಂಜಾಯ್ ಮಾಡೋಕ್ಕೆ ಸಿಕ್ತು. ತುಂಬ ಖುಷಿಯಾಯಿತು. ನಾವು ಎಂಜಾಯ್ ಮಾಡಿ
Girls like to swing. जरा आगे निकल के नए रंगों में ढल के अंदाज बदल के मस्ती में है जीना जीवन रस पीना ये बात हुई ना ಭುವನವೆಲ್ಲ ಅಚ್ಚರಿಗಳ ರಾಶಿ ಅಲ್ಲಿದೆ ಮಳೆ ಹನಿ ಇಲ್ಲಿದೆ ಬಿಸಿಲ ಬಿಸಿ ಹೃದಯ ಬಯಸುವ ಸುಖದ ಚಿತ್ರಕ್ಕೆ ಹೃದಯ ಬಯಸುವ ಸುಖದ ಚಿತ್ರಕ್ಕೆ ಕಣ್ಗಳೇ ಗಾಜಿನ ಪರದೆಯು ಇಂದು ಉಸಿರಿಗೆ ಹಬ್ಬ ಹುಬ್ಬು ಬೆದೆಗೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಯಾಹು ಯಾಹು ನಾಳೆಯ ನಂಬು ಮಗ ಈ ದಿನ ಬೇಗನೆ ಮಲ್ಕೊ ಮಗ ಸೊನ್ನೆ ಲೈಫ್ ಮಗ ಸೈಡಲ್ಲಿ ನಂಬರ್ ಬರ್ಕೊ ಮಗ ತುಂಬಾ ಬೋರು ಹೊಡೆಯುವಾಗ ಗುರಿ ಕಡೆ ಯೋಚು ಮಗ ನಿನ್ನ ಹೆಲ್ತು ನಿನ್ನ ಕೈಯಲ್ಲಿ ಚಿಂತಿಸಬೇಡ ಮಗ ವಯಸ್ಸು ಹೀಟು ಮಗ ಬಾಡಿಗೆ ಎಣ್ಣೆ ಉಯ್ಕೊ ಮಗ ವಯಸ್ಸು ಹೀಟು ಮಗ ಬಾಡಿಗೆ ಎಣ್ಣೆ ಉಯ್ಕೊ ಮಗ Ready? 1, 2, 1, 2, 3, 4. Y llegó el baile que todos esperaban, la culebrítica con el grupo 5. Para todos los piratas. Sa, 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 moviendo el cuerpito, sa, moviendo el botito, sa. Tumba, tumba, tumba tu cuerpo para arriba. रूप मेरा मस्ताना प्यार मेरा दीवाना रूप मेरा प्यार मेरा ਤੈਨੂੰ ਕਾਲਾ ਚਸ਼ਮਾ ਤੈਨੂੰ ਕਾਲਾ ਚਸ਼ਮਾ ਤੈਨੂੰ ਕਾਲਾ ਚਸ਼ਮਾ ਜੱਜਦਾ ਏ ਕੋਲੇ ਮੁਖੜੇ ਤੇ ਤੈਨੂੰ ਕਾਲਾ ਚਸ਼ਮਾ ਜੱਜਦਾ ਏ ਕੋਲੇ ਮੁਖੜੇ ਤੇ So everybody sing one love for the mother's pride one love for the times we cried ನಾನು ಎಷ್ಟೊಂದು ವೀಡಿಯೋಸ್ ಮಾಡ್ಕೊಳ್ಳೋದು ಮಿಸ್ ಮಾಡಿದ್ದೀನಿ. ನಾವು ಅಲ್ಲಲ್ಲಿ ಊಟಕ್ಕೆ ಹೋಗಿದ್ದಿದ್ದು ರೆಸ್ಟೋರೆಂಟ್ಗಳು ರೆಸ್ಟೋರೆಂಟ್ಸ್ ತೋರಿಸೋದಾಗಿರ್ಬೋದು, ಏನೇನು ತೊಗೊಂಡ್ವಿ ಅದ್ರ ಪ್ರೈಸು ಅದೆಲ್ಲ ಮಾಡಬೇಕಿತ್ತು. ಈ ಸಲ ಮಿಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋ ಮಾಡೋವಾಗ ಅದನ್ನೆಲ್ಲನೂ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡುವಾಗ ಆ್ಯಡ್ ಮಾಡ್ಕೊತೀನಿ. ಸೊ ಈ ಸತಿ ಮಿಸ್ ಆಗಿರೋದ್ರಿಂದ ನಾನು ಬರೀ ಫೋಟೋಸ್ ಮಾತ್ರ ಹಾಕಿದ್ದೀನಿ ಅಷ್ಟೇ. ಸೊ ಇಷ್ಟೇ ನಮ್ಮ ಕಣ್ಣೂರ್ದು ವ್ಲಾಗ್ಸ್ನ ವೀಡಿಯೋಸ್ ಇಷ್ಟೇ ಇರೋದು ನನ್ನ ಹತ್ರ. ನೆಕ್ಸ್ಟ್ ಟೈಮ್ ನಾನು ಇನ್ನೂ ಡೀಟೇಲ್ಡಾಗಿ ವೀಡಿಯೋಸ್ ಮಾಡ್ಕೊತೀನಿ. ನಾವೆಲ್ಲ ಈ ಸರಿ ಮಕ್ಕಳನ್ನ ಬಿಟ್ಟು ಬಂದು ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ನಮಗೆ ತುಂಬ ಫ್ರೀ ಟೈಮ್ ಸಿಕ್ತು. ಮಕ್ಕಳನ್ನ ನೋಡ್ಕೊಳ್ಳೋದು ಒಂದು ಜವಾಬ್ದಾರಿ ಇಲ್ಲದೆ ಇದ್ದಿದ್ದರಿಂದ ಸೊ ಮಕ್ಕಳು ಕೂಡ ಸಮ್ಮರ್ ಹಾಲಿಡೇಸ್ನ ಅವ್ರ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾಯಿದ್ರು ಮನೇಲಿ. ಆ್ಯಂಡ್ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಇಷ್ಟೇ. ಥ್ಯಾಂಕ್ ಯು. ಬಾಯ್ ಬಾಯ್.